ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಈ ಹೊಸ ವರ್ಷದಲ್ಲಿ ಇನ್ನೊಂದು 2 ದಿನದಲ್ಲಿ ನಾವು ಹೊಸ ವರ್ಷದಲ್ಲಿ ನಾವು ಕಾಲಿಡ್ತಿದ್ದೀವಲ್ಲ. ಅಂದರೆ ಈಗ ನಾವು ಒಂದು ಸಾರಿ 2025ನೇ ವರ್ಷದಲ್ಲಿ ನಾವು ಕಾಲಿಟ್ಟ ಮೇಲೆ ಈ ವರ್ಷ ನಮ್ಗೆ ಏನಾಗುತ್ತೆ ಅಂದರೆ, ಈ ವರ್ಷ ನಮಗೆ ಹಳೇದಾಗುತ್ತೆ. ಹಳೇದು ಯಾವಾಗಲೂ ಚೆನ್ನಾಗಿರುತ್ತಾ? ಹಳೆ ಸೀರೆ ಚೆನ್ನಾಗಿರುತ್ತಾ? ಚೆನ್ನಾಗಿರಲ್ಲ. ಹಳೆ ವಸ್ತುಗಳು ಯಾವುದು ಚೆನ್ನಾಗಿರಲ್ಲ. ಒಂದು ನನಗೆ ಗೊತ್ತಿರೋ ಮಟ್ಟಿಗೆ ಹಳೆ ದ್ರಾಕ್ಷಾರಸ ಮಾತ್ರ ರುಚಿಕರವಾಗಿರ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಆಮೇಲೆ ಕೆಲವೊಂದು ಹಂಗೆ ಇದ್ರೇ ಚೆನ್ನಾಗಿ, ಅಂದರೆ ಇವಾಗ ದೇವರ ಪ್ರೀತಿ ಅದೇ ಥರನೇ ಇರಬೇಕು ನಮ್ಮ ಮೇಲೆ. ಆತ ತೋರಿಸುವಂಥ ಕೃಪೆ ಯಾವಾಗಲೂ ಹಂಗೆ ಇರಬೇಕು. ಯಾವುದೂ ಅದರಲ್ಲಿ ಚೇಂಜಸ್ ಆಗಬಾರ್ದು. ಜಾಸ್ತಿ ಆದರೆ ಒಪ್ಕೊಳ್ತೀವಾಗಲಿ, ಕಡಿಮೆ ಆದರೆ ನಾವೇನು ಮಾಡಲ್ಲ, ಒಪ್ಕೊಳಲ್ಲ. ಆತನ ಮೇಲಿಟ್ಟು ಆತನ ಒಂದು ನಿರೀಕ್ಷೆ, ಅದು ಕೂಡ ನಮಗೆ ಆತನ ಪ್ರೀತಿ, ಆತನ ಕೃಪೆ, ಆತನ ಒಂದು ಭದ್ರತೆ ನಮ್ಮ ವಿಷಯದಲ್ಲಿ ನಾವು ಯಾವಾಗಲೂ ಚೇಂಜ್ ಆಗಬೇಕಂತ ನಾವೇನು ಆಸೆ ಪಡಲ್ಲ. ಯಾವುದನ್ನು ಒಂದು ವಿಷಯದಲ್ಲಿ ನಾವು ಸ್ವಲ್ಪ ಲೇಟ್ ಆದರೆ ನಾವೇನಂತ ಪ್ರಾರ್ಥನೆ ಮಾಡ್ತೀವಿ ಅಂದರೆ, ದೇವರೇ ನೀನು ದಾವೀದನಿಗೆ ಹೇಳಿದೀಯಲ್ಲ, ನಾನು ನಿನಗೆ ಶಾಶ್ವತವಾದ ಕೃಪೆಯನ್ನು ತೋರಿಸ್ತೀನಿ ಅಂತ, ಮತ್ತು ಯಾಕೆ ನನಗೆ ಈಗ ಕೃಪೆ ತೋರಿಸ್ತಾ ಇಲ್ಲ ಅಂತೇಳಿ ನಾವು ಪ್ರಶ್ನೆ ಮಾಡ್ತೀವಿ ದೇವ್ರನ್ನ. ಆದರೆ ಆ ರೀತಿ ಪ್ರಶ್ನೆ ಮಾಡೋದಕ್ಕೆ ನಿಜವಾಗ್ಲೂ ದೇವರ ಕೃಪೆ ಬದಲಾವಣೆ ಇಲ್ಲ, ದೇವರ ಪ್ರೀತಿಯಲ್ಲಿ ಕೂಡ ಬದಲಾವಣೆ ಇಲ್ಲ. ಆದರೆ ಬದಲಾವಣೆ ಎಲ್ಲ ಇರೋದು ಎಲ್ಲಿ ಅಂದರೆ ನಮ್ಮಲ್ಲಿ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಒಂದು ವಿಷಯದಲ್ಲಿ ನಾನು ಹೇಳ್ತಾ ಇದ್ದೇನೆ. ಈಗ ನಾವು ಕ್ರಿಸ್ಮಸ್ ಹಬ್ಬ ಬಂದಿದೆಯಲ್ಲ, ನೀವೆಲ್ಲರೂ ಇಲ್ಲಿ ಕೂಡಿ ಬಂದಿರೋ ಎಲ್ಲರೂ ನಮ್ಮ ಮನೆಗಳನ್ನ ನಾವೇನು ಮಾಡಿದ್ದೀವಿ, ಪೇಂಟ್ ಹಾಕಿದ್ದೀವಿ, ಕ್ಲೀನ್ ಮಾಡ್ಕೊಂಡಿದ್ದೀವಿ, ಕೆಲಸಕ್ಕೆ ಬರೋದನ್ನ ಎತ್ತಿ ಆಚೆ ಬಿಸಾಕಿದ್ದೀವಿ. ಒಂದು ಸಾರಿ ಕೆಲಸಕ್ಕೆ ಬರದೇ ಇದ್ದದ್ರನ್ನ ನಾವು ಆಚೆ ಬಿಸಾಕಿದ್ಮೇಲೆ ನಮ್ಮ ಮನೆ ಹೆಂಗೆ ಕಾಣಿಸ್ತಾ ಇದೆ? ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಇನ್ನೂ ಹೊಸ ಸಾಮಾನು ಕೂಡ ನಾವು ತಗೊಂಬಂದು ಅಲ್ಲಿ ಇಡ್ಬೋದು ಅಂತೇಳಿ. ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ಕಣ್ಣಿಗೆ ನಮಗೆ ಇಷ್ಟ ಇಲ್ಲದ್ರನ್ನ, ನಮಗೆ ಅಸಹ್ಯವಾಗಿರೋದನ್ನ, ನಮಗೆ ನಿಷ್ಪ್ರಯೋಜನವಾದದನ್ನ ನಾವು ತೆಗೆದು ಹಾಕಬೇಕಾದ್ರೆ ಅದು ನಮ್ಮ ಕಣ್ಣಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ಲ. ಅದೆಲ್ಲ ಇದ್ದಾಗ ನಮ್ಗೆ ಹೆಂಗಿತ್ತು ಅಂದರೆ ಒಂಥರ ಗಜಿ ಬಿಸಿಯಾಗಿ, ಒಂಥರ ಸಮಾಧಾನ ಇರಲ್ಲ. ಆದರೆ ಇವತ್ತು ದೇವ್ರು ಹೇಳ್ತಾ ಇದ್ದಾರೆ, ಈಗ ನಾವು ಹೊಸ ವರ್ಷಕ್ಕೆ ಯಾವ ರೀತಿ ಹೋಗಬೇಕು ಅಂದರೆ ನಾವು ಕೂಡ ಹೊಸದಾಗಿ ಹೋಗಬೇಕು. ನಾವು ಹೊಸ ವರ್ಷಕ್ಕೆ ಯಾವ ರೀತಿ ಹೋಗ್ಬೇಕಂದ್ರೆ ಹೊಸದಾಗಿ ಹೋಗಬೇಕು. ಅದು ಹೆಂಗೆ ಹೋಗ್ಬೇಕಂತಂದರೆ, ಒಂದು ಸಾರಿ ಇಲ್ಲಿ ಕೂಡಿ ಬಂದಿರೋ ನಾವೆಲ್ಲರೂ ಕೂಡ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಏನಂತ ಅಂದರೆ, ನಮ್ಮ ಜೀವಿತದಲ್ಲಿ ದೇವರಿಗೆ ಇಷ್ಟ ಇಲ್ಲ ಇರೋದು ಯಾವ ಇದಾವೆ ನಮ್ಮ ಜೀವಿತದಲ್ಲಿ ಅಂತೇಳಿ ಏನಂತ ನಾವು ಪರೀಕ್ಷೆ ಮಾಡಬೇಕು. ನಮ್ಮ ಜೀವನದಲ್ಲಿ ದೇವರಿಗೆ ಇಷ್ಟ ಇಲ್ಲದೆ ಇರೋದು ಏನಿದೆ ನಮ್ಮಲ್ಲಿ ಅಂತೇಳಿ. ಅದು ಯಾವಾಗ ಸಾಧ್ಯ ಅಂದರೆ ನಾವು ಸತ್ಯವೇದವನ್ನು ಓದುವಾಗ ಮಾತ್ರ ಅದು ನಮಗೆ ಸಾಧ್ಯ. ಯಾಕಂದರೆ ಯಾರಾದರೂ ಮನುಷ್ಯರು ಬಂದು ಹೇಳಿದ್ರೆ, ನೀನು ಈ ವಿಷಯದಲ್ಲಿ ನೀನು ತುಂಬ ಕೋಪಿಸ್ತೀನಿ, ನೀನು ಸರಿಪಡಿಸ್ಕೊಂತಂದರೆ ನಾವು ಸರಿಪಡಿಸ್ಕೊಳಲ್ಲ. ನಾವು ಆವಾಗ ನಮ್ಮ ಬಲಹೀನತೆ ನೋಡಲ್ಲ, ನಿನ್ನಲ್ಲೇ ಸಾಕಷ್ಟು ಬಲಹೀನತೆಗಳಿದ್ದಾವೆ, ನೀನು ಫಸ್ಟ್ ಅವು ಸರಿ ಮಾಡ್ಕೊಂತ ಹೇಳ್ತೀವಿ. ಆದರೆ ದೇವರು ವಾಕ್ಯದ ಮೂಲಕ, ದೇವರು ತನ್ನ ಸೇವಕರ ಮೂಲಕ ನಾವು ವಾಕ್ಯವನ್ನು ಓದುವಾಗ ದೇವರು ನಮ್ಗೆ ಹೇಳ್ಬೇಕಾದ್ರೆ ನಾವೇನು ಮಾಡ್ತೀವಿ, ಒಪ್ಕೊಳ್ತೀವಿ. ಸರಿಪಡಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಕೂಡ ನಾವು ಪಡ್ತೀವಿ. ದೇವರಿಗೆ ಸ್ತೋತ್ರವಾಗಲಿ. ಈಗ ಹೊಸ ವರ್ಷಕ್ಕೆ ಹೊಸ ಬಟ್ಟೆ ಹಾಕ್ಕೊಂತೀವಿ, ಹಳೆ ಬಟ್ಟೆ ಹಾಕ್ಕೊಂತೀವ. ನಾವು ಹೊಸ ಬಟ್ಟೆನ ಹಾಕ್ಕೊಂತೀವಲ್ಲ, ಅಂದರೆ ಬಟ್ಟೆ ಮಾತ್ರ ಹೊಸದಾಗಿರ್ಬಾರ್ದು ಅಂತ ಹೇಳ್ತಾ ಇದ್ದಾನೆ ಇವತ್ತು ದೇವರು. ನಿಮ್ಮ ಮನಸ್ಸು ಕೂಡ ಏನಾಗಬೇಕಂತ ಹೇಳ್ತಾ ಇದ್ದಾನೆ, ಹೊಸದಾಗಬೇಕು ಅಂತ ಹೇಳ್ತಾ ಇದ್ದಾನೆ. ನೋಡ್ರಿ, ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಯಾರಾದರೂ ಒಬ್ಬರು ಓದಿ ಸಹಾಯ ಮಾಡ್ರಿ. 2ನೇ ಅಧ್ಯಾಯ 5ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು 5ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಎಂಬುದಾಗಿ ನಾವು ನೋಡ್ತಿದ್ದೇವೆ. ಈ ಮನಸ್ಸನ್ನು ನಾವು ಏನು ಮಾಡಬೇಕಂತ ಇವತ್ತು ಧರಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಈ ಹೊಸ ವರ್ಷದಲ್ಲಿ ನಾವು ಯಾರ ಮನಸ್ಸನ್ನು ಧರಿಸ್ಕೊಂಡು ನಾವು ಮುಂದೆ ಕಾಲಿಡಬೇಕು ಅಂತ ಹೇಳ್ತಾ ಇದ್ರೆ ಅದು ಕ್ರಿಸ್ತನ ಮನಸ್ಸು ಎಂಬುದಾಗಿ. ಕ್ರಿಸ್ತನ ಮನಸ್ಸು ಎಂಥ ಮನಸ್ಸು ಅಂದರೆ ನಮ್ಮೆಲ್ಲರಿಗೂ ಗೊತ್ತು. ಆತನ ಮನಸ್ಸು ಯಾವುದೋ, ಆತನ ಮನಸ್ಸು ಅಂದರೆ ಆತನದು ಪ್ರೀತಿಸುವ ಮನಸ್ಸು, ಆತನದು ದಯೆ ಕನಿಕರ ತೋರಿಸುವಂಥ ಮನಸ್ಸು. ಆತನದು ಮನಸ್ಸು ಎಂಥದ್ದು ಎಂಬುದಾಗಿ ನಾವು ನೋಡುವಾಗ ತಗ್ಗಿಸಿಕೊಳ್ಳುವಂಥ ಮನಸ್ಸು ಎಂಬುದಾಗಿ ನಾವು ನೋಡ್ತಿದ್ದೇವೆ. ಇಲ್ಲಿ ನೋಡ್ರಿ, ಆತನು ದೇವಸ್ವರೂಪನಾಗಿದ್ದರು, ದೇವರಿಗೆ ಸರಿ ಸಮಾನವೆಂಬ ಅಮೂಲ್ಯ ಪದವಿಯನ್ನು ಏನು ಮಾಡಲಿಲ್ಲ ಅಂತ ಆತ ಇಲ್ಲ, ನಾನು ಬಿಟ್ಕೊಡಲ್ಲ ಅಂತ ಹೇಳಿಲ್ಲ ಅಂತ ದೇವರು.
ಪರಲೋಕದಲ್ಲಿ ದೇವದೂತರ ಮಧ್ಯದಲ್ಲಿ ಸರಾಫಿಯರ ಮಧ್ಯದಲ್ಲಿ ಆಸೀನಾಗಿರುವಂಥ ನಮ್ಮ ತಂದೆಯಾದ ದೇವರು, ಆತನು ಪರಿಶುದ್ಧನು 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 ಅಂತ ಹಗಲು ರಾತ್ರಿ ನಿರಂತರವಾಗಿ ಸ್ತುತಿ ಹೊಂದುವಂಥ ಆ ದೇವರು ಆ ಪದವಿನ ನಾನು ಬಿಡಲ್ಲ ಅಂತ ಹೇಳಿಲ್ಲಂತೆ. ನಮಗೋಸ್ಕರ ಬಿಟ್ಟು ಬಂದಂತೆ ಈ ಲೋಕಕ್ಕೆ. ಆತ ಏನು ಮಾಡಿದಂತೆ, ತನ್ನನ್ನು ತಾನು ಬರಿದು ಮಾಡಿಕೊಂಡು ಮಹಿಮೆಯಿಂದ ಪ್ರಭಾವದಿಂದ ಶಕ್ತಿಯಿಂದ ಕೂಡಿದಂಥ ದೇವರು ತನ್ನನ್ನು ತಾನು ಏನು ಮಾಡ್ಕೊಂಡಂತೆ, ನಮಗೋಸ್ಕರ ಬರೀದ್ ಮಾಡ್ಕೊಂಡಂತ. ಇವತ್ತು ನಾವು ನಮ್ಮ ದೇವರಿಗೋಸ್ಕರ ಆತ ಬೇಡ ಅಂದಿದ್ರನ್ನ ನಾವು ಬರೀದು ಮಾಡಿಕೊಳ್ಳುವುದಕ್ಕೆ ನಾವು ಅತಿ ಸಿದ್ಧವಾಗಿದ್ದೇವಾ ಅಂತ ನಮ್ಮ ಮುಂದೆ ಒಂದು ನಾವು ಪ್ರಶ್ನೆ ಹಾಕೋಬೇಕಾಗಿದೆ. ಇವತ್ತು ಬೇಡ ಅಂತದನ್ನ ಬಿಟ್ಬಿಡೋಣ, ಅಯುಕ್ತ ಅನ್ನೋದನ್ನ ಬಿಟ್ಬಿಡೋಣ, ಸಾಕು ಇನ್ನು ಅಂತ ಹೇಳಿದ್ರೆ ನಾವು ಬಿಟ್ಬಿಡೋಣ. ಇವತ್ತು ಸಾಕು, ಇನ್ನು ಇಲ್ಲಿ ಇದುವರೆಗೂ ಏನಾದರೂ ಮಾಡಿದೀವಿ ಅದು ಸಾಕು ಅಂತ ಹೇಳಿದ್ದನ್ನು ನಾವು ಬಿಟ್ಟು ಬಿಡೋಕ್ಕೆ ಪ್ರಯತ್ನ ಪಡೋದಾದರೆ ವಾಕ್ಯದ ಭಾಗದಲ್ಲಿ ನಾವು ನೋಡೋಣ ನಾವು ಏನೇನು ಬಿಡಬೇಕು ಅಂತ. ಮೊದಲನೆಯ ಪೇತ್ರ 4ನೇ ಅಧ್ಯಾಯ 1-3 ವಚನಗಳು ನಾವು ನೋಡೋಣ. ಕ್ರಿಸ್ತನು ಶರೀರದಲ್ಲಿ ಬಾಧೆಪಟ್ಟದ್ದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನೇ ಹಿಡಿದುಕೊಳ್ಳಿರಿ. ಯಾಕಂದರೆ ಶರೀರದಲ್ಲಿ ಬಾಧೆಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನು ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ. ಒಂದ್ಸಾರಿ ನಾವು ಈ ವರ್ಷದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳೋಣ. ಇನ್ನೂ ನಮಗೆ 2 ದಿನ ಇದೆ. ಇವತ್ತು 29, 30, 31ನೇ ತಾರೀಕು. 2 ದಿನ ಅಂದರೆ ಕೆಲವೊಂದು ಗಂಟೆಗಳು ಅಂತ ನಾವು ಹೇಳ್ಬೋದು. ಇದನ್ನು ನಾವು ಪರೀಕ್ಷೆ ಮಾಡಬೇಕಾಗಿದ್ದು ಏನಂತಂದರೆ, ನಾವು ಮನುಷ್ಯರನ್ನ ಮೆಚ್ಚಿಸೋ ಸಲುವಾಗಿ ನಾವು ಜೀವಿಸ್ತಾ ಇದ್ದೀವಾ? ಒಂದ್ಸಾರಿ ಯೋಚನೆ ಮಾಡ್ರಿ. ನಾವು ನಮ್ಮ ಮನೆಯಲ್ಲಿರೋಂಥ ನಾವು ಮನುಷ್ಯರನ್ನ ಮೆಚ್ಚಿಸೋದಕ್ಕೋಸ್ಕರ ನಾವು ಏನೆಲ್ಲ ನಾವೇನು ಮಾಡ್ಕೊಂಡಿದ್ದೀವಿ, ದೇವ್ರನ್ನ ಕೂಡ ಕೆಲವೊಂದು ಸಾರಿ ನಾವು ಪಕ್ಕಕ್ಕಿಟ್ಟು ನಾವೇನು ಮಾಡ್ತಾ ಇದ್ವಿ, ನಾವು ಕಾಂಪ್ರಮೈಸ್ ಆಗ್ತಾ ಇದ್ದೀವಿ. ನಮ್ಮ ತಮ್ಮಗೆ ಇಷ್ಟ ಇಲ್ಲ, ನಾವು ಯೇಸುಸ್ವಾಮಿ ನಂಬಿದ್ರೆ ನಮ್ಮ ತಮ್ಮ ಬರಲ್ಲ, ನಮ್ಮನೆ ಪ್ರೇಯರ್ನ ಇಟ್ಕೊಂಡ್ರೆ ಅವ್ರು ಬರಲ್ಲ, ನಮ್ಮ ಮನೆಗೆ ಸೇವಕರು ಬಂದರೆ ಪಾಸ್ಟರ್ ಬಂದರೆ ಅವ್ರಿಗೆಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅಂತೇಳಿ ನಾವೇನು ಮಾಡ್ತೇವೆ ಅಂದರೆ ಒಂದು ನಟನೆಯ ಜೀವಿತ ಮನುಷ್ಯನ ಮೆಚ್ಚಿಸೋದಕ್ಕೋಸ್ಕರ. ಅನೇಕ ಸಾರಿ ನಾವು ಯೇಸುಸ್ವಾಮಿ ನಂಬಿರ್ತೀವಿ, ಚರ್ಚ್ನಲ್ಲಿ ಒಂದು ಥರ ಇರ್ತೀವಿ, ನಮ್ಮ ಬಂಧು ಬಳಗದವ್ರ ಮದುವೆ ಕರೆದ್ರೆ ನಾವು ಇನ್ನೊಂದು ಥರ ಇರ್ತೀವಿ. ಒಂದ್ಸರಿ ಯೋಚನೆ ಮಾಡ್ಕೊಳ್ರಿ, ನಾವು ಹೆಂಗಿರ್ತೀವಿ ಅಂತಂದರೆ, ಯಾಕಂದರೆ ನಾವು ಅಲ್ಲಿರೋರಿಗೆ ಗೊತ್ತಾಗಬಾರ್ದು ನಾವು ಯೇಸುಸ್ವಾಮಿ ನಂಬಿದ್ದೀವಿ ಅಂತೇಳಿ. ಅವ್ರ ಜೊತೆಯಲ್ಲಿ ನಾವು ಕಲ್ತೋಗ್ಬಿಟ್ಟಿರ್ತೀವಿ. ಯಾವ ರೀತಿ ಕಲ್ತೋಗಿರ್ತೀವಿ ಅಂತಂದರೆ, ಅಸಲು ಅವರೇ ಡೂಪ್ಲಿಕೇಟು, ನಾವೇ ಒರಿಜಿನಲ್ ಅನ್ನಂಗೆ, ಅವರೇ ಡೂಪ್ಲಿಕೇಟು, ನಾವೇ ಒರಿಜಿನಲ್ ಹಂಗೆ ನಾವು ಕಲ್ತೋಗಿರ್ತೀವಿ. ಯಾಕಂದರೆ ನಮ್ಮ ವೇಷ, ನಮ್ಮ ಒಂದು ಡ್ರೆಸ್ಸು, ನಮ್ಮ ಒಂದು ವಸ್ತ್ರ, ಇವೆಲ್ಲ ಅಂದರೆ ಈಗ ನಾವು ಏನು ಮಾಡ್ತಾ ಇದ್ದೀವಿ, ನಾವು ಏನು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂದರೆ, ದೇವ್ರನ್ನ ಮೆಚ್ಚಿಸೋ ಕಾರ್ಯವನ್ನು ಬಿಟ್ಬಿಟ್ಟು ಮನುಷ್ಯರ ಇಚ್ಛೆ ಪ್ರಕಾರ ಮನುಷ್ಯರನ್ನ ಮೆಚ್ಚಿಸೋಸ್ಕೋಸ್ಕರ ನಾವು ಬದುಕ್ತಾ ಇದ್ದೇವೆ. ಆದರೆ ದೇವರು ಹೇಳ್ತಾ ಇದ್ದಾನೆ ಇವತ್ತು, ನಾವು ಆ ರೀತಿಯಾಗಿ ಮಾಡಬಾರ್ದಂತೆ. ನಾವು ದೇವರ ಚಿತ್ತವನ್ನು ನೋಡ್ರಿ, ಇಲ್ಲಿ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು ಎಂಬುದಾಗಿ ನಾವು ನೋಡ್ತಿದ್ದೇವೆ. ನಾವು ಶರೀರದಲ್ಲಿ ಬಾಧೆಪಟ್ಟು ಕ್ರಿಸ್ತನು ನಮ್ಮೆಲ್ಲ ಪಾಪಗಳಿಂದ ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ಇವತ್ತು ನಾವು ಮಾಡಬೇಕಾಗಿದ್ದು ಏನು ಅಂತಂದರೆ, ನಮಗೋಸ್ಕರ ನಮ್ಮ ಬಂಧು ಬಳಗ ಯಾವ್ದು ನಮಗೆ ಪ್ರಾಣ ಕೊಡಲಿಲ್ಲಲ್ಲ, ನಮಗೋಸ್ಕರ ಯಾರು ಪ್ರಾಣ ಕೊಡಲಿಲ್ಲ. ಆದರೆ ನಮ್ಮ ದೇವರು ಮಾತ್ರ ಆತನು, ನಾವು ಈಗ ನೋಡಿದ್ವಿ, ಆತನು ದೇವ ಸ್ವರೂಪನಾಗಿದ್ದಲು ಕೂಡ ನಮಗೋಸ್ಕರ ಏನು ಮಾಡಿದಂತೆ, ಆ ಮಹಿಮ ಪದವಿಯನ್ನು ಬಿಟ್ಟು ಇಲ್ಲಿಗೆ ಬಂದು ನಮಗೋಸ್ಕರ ಆ ಕಲ್ವರಿ ಶಿಲುಬೆಯನ್ನು ಏರಿದ. ಆತ ಅಲ್ಲಿ ಮರಣ ಹೊಂದಿದ್ದ. ನಾವು ಇವತ್ತೆಲ್ಲರೂ ರಕ್ಷಣೆ ಹೊಂದಿರೋದು, ನಾವು ಇವತ್ತೆಲ್ಲರೂ ಬಿಡುಗಡೆ ಹೊಂದಿರುವುದು ನಾವು ಕೇವಲ ಆತನ ಒಂದು ತ್ಯಾಗದ ಮೂಲಕ ಮಾತ್ರ. ಆದ್ದರಿಂದ ನಾವು ಇವತ್ತು ಏನು ಮಾಡಬೇಕಂದ್ರೆ, ಆತನ ಮೆಚ್ಚಿಸುವ ರೀತಿಯಲ್ಲಿ ನಾವು ಜೀವಿಸರಾಗಿರಬೇಕು, ನಂಬರ್ 1. ಆಮೇಲೆ ಆತನ ಚಿತ್ತವನ್ನು ನಾವು ನಡೆಸುವವರಾಗಿರಬೇಕು. ಇನ್ನೊಂದು ನೋಡ್ರಿ, ಇದೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯ 14ನೇ ವಚನ. ಇವತ್ತು ಒಂದು ಹೊಸ ವರ್ಷದಲ್ಲಿ ನಾವು ಹೋಗ್ಬೇಕಾದ್ರೆ ಒಂದು ನಿರ್ಣಯ ತಗೊಳ್ಳೋಣ. ಅದು ಏನು ಅಂತ ನೋಡ್ಬೇಕಾದ್ರೆ, ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ನಾವು ಹೊಸ ವರ್ಷದಲ್ಲಿ ನಾವು ಮನುಷ್ಯರಿಗೆ ಇಷ್ಟ ಆಗೋ ರೀತಿಯಲ್ಲಿ ನಾವು ಜೀವಿಸೋದನ್ನು ಬಿಟ್ಟು ದೇವರಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ಸ್ವಲ್ಪ ರೋಷದಿಂದ ಬದುಕೋಕ್ಕೆ ಪ್ರಯತ್ನ ಪಟ್ಟರೆ ಎಷ್ಟು ಚೆನ್ನಾಗಿರುತ್ತಲ್ಲ. ನಿಂದೆ ಬರಬಹುದು, ಆದರೆ ದೇವ್ರು ಏನು ಹೇಳ್ತಾ ಇದ್ದಾನೆ, ನೀವು ನಿಂದೆ ಬಂದರೂ ಕೂಡ, ನಿಂದೆಗೆ ಗುರಿಯಾದರೂ ಕೂಡ ಧನ್ಯರೇ. ಧನ್ಯರಂದ್ರೇನು? ಆಶೀರ್ವಾದ ಹೊಂದಿದವರೇ ಎಂಬುದಾಗಿ ಹೇಳ್ತಾ ಇದ್ದಾನೆ. ದೇವ್ರು ನಮಗೆ ಸ್ತೋತ್ರವಾಗಲಿ. ಇನ್ನು ಈ 3ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಂದರೆ ಈ ಎಲ್ಲ ನಮ್ಮಲ್ಲಿ ಇದಾವಂತಲ್ಲ, ಒಂದು ವೇಳೆ ನಮ್ಮಲ್ಲಿ ಇರುವುದಾದರೆ, ಯಾಕಂದರೆ ನಮ್ಮ ಹೃದಯ ನಮಗೆ ಗೊತ್ತು, ನಮ್ಮಲ್ಲಿ ಏನಿದೆ ಅಂತ ನಮಗೆ ಗೊತ್ತು. ನೋಡ್ರಿ, ಒಂದ್ಸಾರಿ ಯೋಚನೆ ಮಾಡಿರಿ. ನೀವು ಬಂಡುತನ ಅಂದರೆ ಮೊಂಡುತನ, ದುರಾಶೆ, ಕುಡಿಕತನ, ದುಂದೌತನ, ಮದ್ಯಪಾನ ಗೋಷ್ಠಿ, ಅಸಹ್ಯವಾದ ವಿಗ್ರಹಾರಾಧನೆ
ಈ ಮೊದಲಾದವುಗಳನ್ನು ನಡೆಸುವುದರಲ್ಲಿಯೂ ಅನ್ಯ ಜನರಿಗೆ ಇಷ್ಟವಾದ ದುಷ್ಕೃತ್ಯಗಳನ್ನು ಮಾಡುವುದರಲ್ಲಿಯೂ ಕಳೆದು ಹೋದ ಕಾಲವೇ ಸಾಕು. ದೇವರು ಹೇಳ್ತಾನೆ ಸಾಕು. ಏನು ವಿಷಯದಲ್ಲಿ? ನೀನು ಇದಕ್ಕೂ ಮೊದಲು ಜೀವಿಸಿದೆಯಲ್ಲ ಅದು ಸಾಕು. ನಾವು ಹೇಳ್ಬಹುದು ಏನಂತ, ಇಲ್ಲ ನಾವು ಎಸ್ ಸ್ವಾಮಿ ನಂಬಿದ ಮೇಲೆ ನಾವು ಕುಡಿಯೋದನ್ನು ಬಿಟ್ಬಿಟ್ಟಿದ್ದೀವಿ ಅಂತ ಹೇಳ್ತೀವಿ. ಓಕೆ, ಕುಡಿಯೋದನ್ನು ಬಿಟ್ಬಿಟ್ಟಿದ್ದೀವಿ, ದುಂದೌತನ ಮಾಡೋದು ಬಿಟ್ಬಿಟ್ಟಿದ್ದೀವಿ, ಪಾರ್ಟಿಗಳು ಮಾಡ್ಕೊಳ್ಳೋದು ಬಿಟ್ಬಿಟ್ಟಿದ್ದೀವಿ, ಎಲ್ಲ ಬಿಟ್ಬಿಟ್ಟಿದ್ದೀವಿ. ನೀವು ಹೇಳ್ಬಹುದು ನಾವು ವಿಗ್ರಹಾರಾಧನೆ ಕೂಡ ಮಾಡ್ತಾ ಇಲ್ಲ ಅಂತೇಳಿ. ನೋಡ್ರಿ, ಅದೇ ಸಮುವೇಲನಿಗೆ ಬರೆದ ಗ್ರಂಥದಲ್ಲಿ ನೋಡ್ರಿ, 1ನೇ ಸಮುವೇಲು, ಅಲ್ಲಿ ನಾವು ನೋಡ್ತಾ ಇದ್ದೀವಿ ಮಿಥ್ಯವಾದ ಭಕ್ತಿ ಕೂಡ ವಿಗ್ರಹಾರಾಧನೆಗೆ ಸಮಾನ ಅಂತ ಹೇಳ್ತಾ ಇದ್ದಾನೆ. ಹಠ ಕೂಡ ವಿಗ್ರಹಾರಾಧನೆಗೆ ಸಮಾನ ಅಂತ ಹೇಳ್ತಿದ್ದಾನೆ. ನೀವು ಯಾರಾದರೂ ತೆಗೆದಿರೋದಾದ್ರೆ ಒಂದ್ಸರಿ ಓದಿ. ಹ್ಮ್ 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 ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಹಠ ಮೊಂಡುತನ ದೇವರು ಮಾತನಾಡಿದಾಗ ನಾವೇನು ಮಾಡ್ತಿದ್ದೀವಿ? ನಾನು ತೆಲುಗಿನಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮಾತನ್ನ. ವಾತವೇ ಬಡಿನ ಮನಸ್ಸಾಕ್ಷಿ ಅಂತಾರಲ್ಲ, ಎಷ್ಟು ಹಠ ನಮಗೆ ಅಂದರೆ, ದೇವರು ಹೇಳ್ತಾನೆ, ದೇವ್ರ ಸೇವಕ ಮೂಲಕ ನಮ್ಮನ್ನು ಎಚ್ಚರ ಪಡಿಸ್ತಾನೆ ಇರ್ತಾನೆ. ಆದರೆ ನಾವೇನು ಮಾಡ್ತೀವಿ ಅಂದರೆ ಹಠ, ಮೊಂಡುತನ, ನಾವು ಆ ವಿಷಯದಲ್ಲಿ ಬದಲಾಗಕ್ಕೆ ಇಷ್ಟಪಡಲ್ಲ. ಯಾಕಂದರೆ ದೇವ್ರ ಮಾತಿಗಿಂತಲೂ, ದೇವರಿಗೆ ವಿಧೇಯತೆ ತೋರಿಸೋದಕ್ಕಿಂತಲೂ ನಾವು ಏನಾದರೂ ಗಟ್ಟಿಯಾಗಿ ಹಿಡ್ದಿದ್ದೀವೋ ಅದು ಹಠ. ಅದನ್ನು ದೇವರು ಯಾವುದಕ್ಕೆ ಹೋಲಿಸ್ತಾ ಇದ್ದಾನೆ ಅಂದರೆ ಇಲ್ಲಿ ವಿಗ್ರಹಾರಾಧನೆಗೆ ಹೋಲಿಸ್ತಾ ಇದ್ದಾನೆ. ಈಗ ಹೇಳ್ರಿ, ವಿಗ್ರಹಾರಾಧನೆ ನಾವು ಮಾಡ್ತಾ ಇದೀವ ಇಲ್ಲ ಅಂತ ಹೇಳ್ರಿ. ವಿಗ್ರಹಾರಾಧನೆ ನೀವು ಮಾಡ್ತಾ ಇಲ್ಲ? ನಾವು ಪ್ರತಿಯೊಬ್ಬರು ಒಂದೊಂದು ವಿಧಾನದಲ್ಲಿ ವಿಗ್ರಹಾರಾಧನೆ ಮಾಡ್ತಾನೆ ಇದ್ದೀವಿ. ನೀವು ಒಪ್ಕೊಂಡ್ರು ಒಪ್ಕೊಳ್ಳದೇ ಇದ್ರು ಇದು ನಿಜ. ಯಾಕಂದರೆ ಪರಿಶುದ್ಧಾತ್ಮ ದೇವರು ಸುಳ್ಳು ಮಾತನಾಡುವವನು ಅಲ್ಲವೇ ಅಲ್ಲ. ಇವತ್ತು ನೋಡ್ರಿ, ಅದನ್ನು ನಾವು ಬಿಟ್ಬಿಡ್ಬೇಕು ಅಂತ ದೇವ್ರು ಹೇಳ್ತಾನೆ. ಸಾಕು, ಇನ್ನು ಸ್ಟಾಪ್ ಮಾಡಿ ನೀನು ಅಂತ ಹೇಳ್ತಾ ಇದ್ದಾನೆ ದೇವರು. ಇನ್ನು ಸಾಕು, ಬೇಡ ಅದು ಅಂತೇಳಿ. ಈಗ ನೋಡ್ರಿ, ಇನ್ನೊಂದು ಮುಂಚಿನ ವಚನದಲ್ಲಿ ನಾವು ನೋಡುವಾಗ, ಪಟಿಂಗದಲ್ಲಿ ನೀವು ಸೇರದಿದ್ದಕ್ಕೆ ಅವರು ಆಶ್ಚರ್ಯಪಟ್ಟು ನಿಮ್ಮನ್ನು ದೂಷಿಸುತ್ತಾರೆ. ನಮ್ಮಲ್ಲಿ ಬದಲಾವಣೆ ಬಂದಾಗ ಅನ್ಯರು ನಮ್ಮನ್ನು ಏನು ಮಾಡ್ತಾರೆ? ಇವರಂಥ ಭಕ್ತಿವಂತರು ಇಲ್ಲವೇ ಇಲ್ಲ ಅನ್ನೋ ಒಂದು ಮಾತು ಕೂಡ ನಾವು ಗುರಿಯಾಗ್ತೇವೆ. ಆದರೆ ನಾವು 14ನೇ ವಚನದಲ್ಲಿ ನಾವು ನೋಡುವಾಗ, ನೀವು ಕ್ರಿಸ್ತನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ವಚನ ನಾವು ನೋಡೋಣ. ಈಗ ಇದುವರೆಗೂ ನಾವು ವಚನ ನೋಡಿದ್ದು ಕಳೆದು ಹೋದ ಕಾಲವೇ ಸಾಕು ಅಂತೇಳಿ. ಈಗ ನೋಡ್ರಿ, ಇನ್ನೊಂದು ವಚನ ನಾನು ತೋರಿಸ್ತೇನೆ. ಬೇಡ ಅಂತ ಹೇಳ್ತಾನೆ ಕೆಲವೊಂದ್ರನ್ನ ದೇವರು. ಏನಂತ ಹೇಳ್ತಾನೆ ಅಂದರೆ, ಬೇಡ, ನಿಲ್ಲಿಸ್ಬಿಡ್ರಿ, ನನಗೆ ಇವು ಬೇಡ ಅಂತೇಳಿ. ಎಫೆಸಿಯಲ್ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ರಿಂದ 20ನೇ ವಚನವರೆಗೆ ನೋಡ್ರಿ. ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲ ವಿಧವಾದ ಶುದ್ಧ ಕೃತ್ಯಗಳನ್ನು ಅತ್ಯಾಶೆಯಿಂದ ನಡೆಸುವವರಾಗಿದ್ದಾರೆ. ನಾವು ನೋಡ್ತಾ ಇದ್ದೀವಿ ಇಲ್ಲಿ ಅನ್ಯ ಜನರು ನಡೆದುಕೊಳ್ಳುವಂಥ ಅನ್ಯ ಜನರು ಯಾರು ಅಂದರೆ, ದೇವರನ್ನು ಬಿಟ್ಟು ಇರುವವರೇ ಅನ್ಯ ಜನರು. ಸತ್ಯ ದೇವರನ್ನು ಆರಾಧಿಸದೇ ಇರುವವರೆಲ್ಲರೂ ನಮ್ಮ ದೃಷ್ಟಿಯಲ್ಲಿ ಯಾರವರು? ಅನ್ಯ ಜನರು. ಆ ಅನ್ಯ ಜನರು ನಡೆದುಕೊಳ್ಬೇಕಂತ ಆಚಾರ ವಿಚಾರಗಳನ್ನು ಕೂಡ ನಾವು ಮಾಡಬಾರ್ದು ಅಂತ ಹೇಳ್ತದಾನೆ ದೇವರು. ಇದನ್ನು ಹೆಂಗೆ ಹೇಳ್ತದಾನೆ ಅಂದರೆ, ಖಂಡಿತವಾಗಿ ಅಂತ ನೋಡ್ರಿ, ಆ ವಚನದಲ್ಲಿ 17ನೇ ವಚನದಲ್ಲಿ, ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ ಅಂತೇಳಿ ಪೌಲನು ಹೇಳ್ತಾ ಇದ್ದಾನೆ. ಅದು ಎಂಥದ್ದು? ನಿಷ್ಪ್ರಯೋಜನವಾದದ್ದು, ಯಾವುದಕ್ಕೂ ಕೂಡ ಅದು ಕೆಲಸಕ್ಕೆ ಬರದೇ ಇರುವಂಥದ್ದು. ಈಗ ತಾನೇ ನಾವು ನೋಡಿದ್ವಲ್ಲ, ಕೆಲಸಕ್ಕೆ ಬರದೇ ಇರೋದನ್ನ ನಾವು ಮನೇಲಿ ಇಟ್ಕೊಳಕ್ಕೆ ಇಷ್ಟಪಡಲ್ಲ. ಆದರೆ ನಾವೇನು ಮಾಡ್ತದೆ, ಈಗ ನಮ್ಮ ಹೃದಯದಲ್ಲಿ ಇಟ್ಕೊಳ್ತಾ ಇದ್ದೀವಿ. ಈ ಥರ ನಾವು ಹೃದಯದಲ್ಲಿ ಇಟ್ಕೊಳ್ಳಿದ್ರೆ ನಮಗೆ ಹೃದಯ ಏನಾಗುತ್ತೆ? ಭಾರ ಆಗುತ್ತೆ. ನೋಡ್ರಿ, ಭಾರ ಇಲ್ದಂಗೆ ಒಬ್ಬ ಮನುಷ್ಯ ಮುಂದಕ್ಕೆ ಹೋಗೋದು, ನಡೆಯೋದು ಈಸಿನ? ತುಂಬ ತೂಕದ ವಸ್ತುಗಳನ್ನು ನಾವು ಕೈನಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗೋದು ಸುಲಭನಾ? ನಾವು ಎಷ್ಟು ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತೀವಲ್ಲ, ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತೀವಿ. ಈಗ ಯಾವುದೇನೋ ಒಂದು ಊರಿಗೆ ಹೋಗ್ಬೇಕಾದ್ರೆ ನಾವು ಎಷ್ಟೆಲ್ಲ ಯೋಚನೆ ಮಾಡ್ತೀವಿ, ಏನೆಲ್ಲ ಸಿದ್ಧತೆ ಹೊಂದುತ್ತೀವಿ. ಆದರೆ ಈಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಗೊತ್ತಾ? ಹೊಸ ವರ್ಷದಲ್ಲಿ ನಾವು ಕಾಲಿಡ್ತಾ ಇದ್ದೇವೆ. ಹೊಸ ವಾಗ್ದಾನಕ್ಕೋಸ್ಕರ ನಾವು ಎದುರು ನೋಡ್ತಾ ಇದ್ದೇವೆ. ಹೊಸ ಆಶೀರ್ವಾದಗಳಿಗೋಸ್ಕರ ನಾವು ಎದುರು ನೋಡ್ತಾ ಇದ್ದೇವೆ.
ಮತ್ತು ಹೊಸ ವರ್ಷಕ್ಕೆ ಕಾಲಿಡುವಂಥ ನಾವು ಇನ್ನೆಷ್ಟು ನಾವು ಬರೀದು ಮಾಡ್ಕೋಬೇಕು ನೋಡ್ರಿ. ಯಾಕಂದರೆ ನಾವು ಹೊಸ ವರ್ಷದಲ್ಲಿ ಕೆಲವೊಂದು ನಿರ್ಣಯಗಳನ್ನು ಈಗ ತೆಗೆದುಕೊಳ್ಳಬೇಕಾದಂಥ ಪರಿಸ್ಥಿತಿ. ಆ ನಿರ್ಣಯಗಳು ನಾವು ತೆಗೆದುಕೊಳ್ಳಲೇಬೇಕು. ಆ ನಿರ್ಣಯಗಳು ನಾವು ತೆಗೆದುಕೊಂಡ್ರೆ ನಮ್ಮ 2025ನೇ ವರ್ಷದ ನಮ್ಮ ಆತ್ಮೀಯ ಜೀವನ ಅನ್ನೋದು ತುಂಬ ಸರಳವಾಗಿ ನಡೆಯುತ್ತೆ. ಇಲ್ಲಾಂದರೆ ಭಾರ ಹೊತ್ತು ನೀನು ತುಂಬ ದೂರ ನಡೆಯೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ದೇವರು. ಇಲ್ಲಿ ನೋಡ್ರಿ, ಅದೇ ರೀತಿಯಾಗಿ ಎಫೆಸಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 22ನೇ ವಚನ ನೋಡ್ರಿ. ಹ್ಮ್ 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 ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ಹೇಳ್ತಾ ಇದ್ದಾನೆ, ದೇವರೇ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ ಏನಂತಂದರೆ, ನೀವು ನಿಮ್ಮ ಇಂದಿನ ನಡತೆಗಳನ್ನು ಬಿಟ್ಟುಬಿಡ್ರಿ, ಅದು ಬಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ, ಅದು ದೈವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಕೆಲವೊಂದು 25ನೇ ವಚನದಿಂದ ನಾವು ನೋಡ್ತಾ ಇದ್ದೇವೆ, ದೇವರಿಗೆ ಇಷ್ಟ ಇಲ್ಲದಿರೋದು ಯಾವ್ದು ಅಂದರೆ ಸುಳ್ಳಾಡುವುದು, ಸೋಮಾರಿತನ, ಕೆಟ್ಟ ಮಾತು, ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ, ಜಾರತ್ವ, ಬಂಡುತನ, ದ್ರವ್ಯಾಶೆ, ಆಮೇಲೆ ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು. ಇದನ್ನಾದರೆ ಸ್ಪಷ್ಟವಾಗಿ ದೇವರು ಬೇಡವೇ ಬೇಡ ಅಂತ ಹೇಳ್ತಾರೆ ನೋಡ್ರಿ. 4ನೇ ವಚನ 5ನೇ ಅಧ್ಯಾಯ ಅದೇ ಎಫೆಸಿಯರಿಗೆ ಬರೆದ ಪತ್ರಿಕೆಯಲ್ಲಿ, ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳ ಸ್ಥಾನದಲ್ಲಿ ನಾವು ಹೊಸ ವರ್ಷದಲ್ಲಿ ನಾವು ಏನು ತುಂಬಿಸ್ಕೊಂಡು ಹೋಗಬೇಕು? ಬರಿದಾದ ನಮ್ಮ ಹೃದಯವನ್ನು ಕೃತಜ್ಞತೆ ಸ್ತುತಿಯಿಂದ, ಉಪಕಾರ ಸ್ತುತಿಯಿಂದ, ಪ್ರಾರ್ಥನೆಯಿಂದ, ದೇವರ ವಾಕ್ಯ ಧ್ಯಾನದಿಂದ ನಾವು ತುಂಬಿಸ್ಕೊಂಡು ಈಗ ನಡಿಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೆಲ್ಲ ಕೇಳಬೇಕಾದ್ರೆ ನಮಗೆ ಭಯ ಆಗುತ್ತಲ್ಲ, ಆದರೆ ಒಂದು ಮಾತ್ರ ನಿಜ, ದೇವ್ರು ಹೇಳ್ತಾ ಇದ್ದಾನೆ, ನೀವು ಭಯ ಪಡಬೇಡ್ರಿ ಅಂತ ಹೇಳ್ತಾ ಇದ್ದಾನೆ. 29 ಯೆರೆಮೀಯ ನೋಡ್ರಿ 11ನೇ ವಚನದಲ್ಲಿ ದೇವ್ರು ಹೇಳ್ತಾ ಇದ್ದಾನೆ, ನಾವು ಆತನಿಗೋಸ್ಕರ ನಾವು ಬದಲಾಗಬೇಕಾದಂಥ ವಿಷಯದಲ್ಲಿ ನಾವು ಬದಲಾಗಿರುವುದಾದರೆ, ನಾವು ತೆಗೆದುಕೊಳ್ಳಬೇಕಾದಂಥ ನಿರ್ಣಯಗಳನ್ನು ನಾವು ತೆಗೆದುಕೊಂಡು ಹೊಸ ವರ್ಷದಲ್ಲಿ ನಾವು ನೂತನವಾದ ಸ್ವಭಾವವನ್ನು ನಾವು ಧರಿಸಿಕೊಂಡು, ಕ್ರಿಸ್ತನ ಮನಸ್ಸನ್ನು ನಾವು ಧರಿಸಿಕೊಂಡು ನಾವು ಮುಂದಕ್ಕೆ ಹೋಗುವುದಾದರೆ, 29 ಯೆರೆಮೀಯ 11ನೇ ವಚನದಲ್ಲಿ ನೋಡ್ರಿ. ಹ್ಮ್ 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 ಸಾಕು. ದೇವರಿಗೆ ಸ್ತೋತ್ರವಾಗಲಿ. ಈಗ ಹೊಸ ವರ್ಷ ಹೆಂಗಿರುತ್ತೇನೋ ನಮಗೋಸ್ಕರ ಪಾಸ್ಟರ್ ಪ್ರಣೀತ್ ಅವರು ಯಾವ ವಾಗ್ದಾನ ಒತ್ತು ತೆಗೆದುಕೊಂಡು ಬರ್ತಾ ಇದ್ದಾರೇನೋ ಅಂತ ನಿಮ್ಗೆಲ್ಲರಿಗೂ ಕ್ಯೂರಿಯಾಸಿಟಿ ಇದೆ ಅಲ್ಲ. ದೇವ್ರಿಗೆ ಸ್ತೋತ್ರವಾಗಲಿ. ದೇವ್ರು ಹೇಳ್ತಾ ಇದ್ದಾನೆ, ದೇವರು ನಮ್ಮ ವಿಷಯವಾಗಿ ಯೋಚನೆ ಮಾಡ್ತಿರೋ ಯೋಚನೆ ನಮಗೆ ಗೊತ್ತಿಲ್ಲ, ಆದರೆ ಆತನಿಗೆ ಗೊತ್ತು. ಆತ ಹೇಳ್ತಿರೋದೇನೆಂದರೆ, ನಮ್ಗೆ ಏನು ಗೊತ್ತು ಅಂದರೆ, ನಾವಿರೋ ಈ ಒಂದು ಸ್ಥಿತಿ ಮಾತ್ರ ನಮಗೆ ಗೊತ್ತು, ನಮ್ಮ ಕಷ್ಟ ನಮಗೆ ಗೊತ್ತು, ನಮ್ಮ ಕಣ್ಣೀರು ಮಾತ್ರ ನಮಗೆ ಗೊತ್ತು, ನಮಗಿರೋ ಸಮಸ್ಯೆಗಳು ಮಾತ್ರ ಗೊತ್ತು, ನಮ್ಮ ಅನಾರೋಗ್ಯದ ಮಾತ್ರ ನಮಗೆ ಗೊತ್ತು. ನಾವು ಹೊಸ ವರ್ಷದಲ್ಲಿ ಅಟ್ಲೀಸ್ಟ್ ಮುಂದಿನ ವರ್ಷ ಆದರೂ ನಮ್ಮ ಸ್ಥಿತಿಗತಿಗಳು ಏನಾದರೂ ಬದಲಾಗ್ತವೇನೋ ಅಂತ ಒಂದು ಭಯ ನಮಗಿರುತ್ತೆ. ಅದೇ ದೇವ್ರು ಹೇಳ್ತಾ ಇದ್ದಾನೆ ಇಲ್ಲಿ, ಆ ಭಯ ನಮಗೆ ಬೇಡ ಅಂತ ಹೇಳ್ತಾ ಇದ್ದಾನೆ. ಅಂದರೆ ನೋಡ್ರಿ, ದೇವರು ನಮಗೋಸ್ಕರ ಯಾವ ವಾಗ್ದಾನ ಒತ್ತು ತೆಗೆದುಕೊಂಡು ಬರ್ತಾ ಇದ್ದಾನೋ ಗೊತ್ತಿಲ್ಲ, ಆದರೆ ಆ ದೇವ್ರು ಹೇಳ್ತಾ ಇದ್ದಾನೆ, ಯಾವುದೇ ವಾಗ್ದಾನ ಬರಲಿ, ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಮಾತ್ರ ಇರಲಿ. ದೇವ್ರ ಮೇಲೆ ನಾವೇನಿಡ್ಬೇಕು? ಇವತ್ತು ನಿರೀಕ್ಷೆ ಮಾತ್ರ ಇಡಬೇಕು. ಒಬ್ಬ ಮನುಷ್ಯನ ಮೇಲೆ ನಾವು ನಿರೀಕ್ಷೆ ಇಟ್ಟರೆ, ಒಬ್ಬ ಮನುಷ್ಯನು ನಾನು ಇದು ಮಾಡ್ತೇನೆ ಅಂತ ಹೇಳಿ ಮಾತು ಕೊಟ್ಟು ಮಾತು ತಪ್ಪಿಸಬಹುದು. ಆದರೆ ನಮ್ಮ ಸರ್ವಶಕ್ತನಾದಂಥ ದೇವರು, ಆತನ ಮಾಡುವ ಕಾರ್ಯಕ್ಕೆ ಪರಿಮಿತಿ ಇಲ್ಲ. ಆತ ನಮ್ಮ ಮೇಲೆ ತೋರಿಸ್ತಿರೋ ಪ್ರೀತಿಗೆ ಮಿತಿ ಇಲ್ಲ. ಆತ ನಮ್ಮ ಮೇಲೆ ತೋರಿಸ್ತಿರೋ ಕರುಣೆಗೆ ಕೊನೆ ಇಲ್ಲ. ಆತನ ನಮ್ಮ ಜೀವಿತದಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ, ಆತನು ಸಮರ್ಥನಾಗಿದ್ದಾನೆ. ಆತನಲ್ಲಿ ಬದಲಾವಣೆ ಇಲ್ಲ. ನಾನು ಅವತ್ತು ಹೇಳಿದ್ದೆ, ಅವತ್ತಿನ ಪರಿಸ್ಥಿತಿಗಳನ್ನ ನೋಡಿ ಹೇಳಿದ್ದೆ, ಆದರೆ ಇವತ್ತು ನೀನು ಅದೇ ರೀತಿಯಾಗಿ ಪರಿಶುದ್ಧವಾಗಿ ಜೀವಿಸಿದ್ರೆ ಮಾತ್ರ ನಾನು ಮಾಡ್ತೇನೆ ಅಂತ ಹೇಳಿದ್ದೆ. ಇವತ್ತು ನೀನು ಬದಲಾಗಿಲ್ಲ, ಅದರಿಂದ ನಾನು ಮಾಡಲ್ಲ ಅಂತ ಹೇಳಲ್ಲ ದೇವರು. ದೇವ್ರು ಹೇಳ್ತಾ ಇದ್ದಾರೆ, ಆತನಲ್ಲಿ ಬದಲಾವಣೆ ಇಲ್ಲ. ಮಲಾಕಿ 3:6 ನಾವು ನೋಡ್ತೇವೆ, ಆತನಲ್ಲಿ ಬದಲಾವಣೆ ಇಲ್ಲ. ಆದ್ದರಿಂದ ನಾವು ಈ 2024ನೇ ವರ್ಷ ಅನೇಕ ಸಾರಿ ಬಿದ್ದೇಳ್ತಾ ಇದ್ದೀವಿ. ಏನು ಮಾಡ್ತಾ ಇದೀವಿ? ಮತ್ತೆ ಎದ್ದೇಳ್ತಾ ಇದೀವಿ. ದೇವ ಇದು ಮಾಡಲ್ಲ ಅಂತ ಹೇಳ್ತಾ ಇದೀವಿ, ಮತ್ತೆ ಮಾಡ್ತಾ ಇದೀವಿ. ಮಾತು ಕೊಟ್ಟು ಎಷ್ಟು ಸಾರಿ ನಾವು ಮಾತು ತಪ್ಪಿಸಿರ್ಬೋದು. ಆದರೆ ಒಂದು ಸಾರಿ ಆ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರ್ತಿದ್ರೆ ನಾವು ಎಷ್ಟು ಧೈರ್ಯದಿಂದ ದೇವ್ರ ಹತ್ರ ಹೋಗ್ತೀವಿ ಅಂದರೆ, ದೇವರೇ ನೀನು ಕೃಪಾಸನದ ಮೇಲೆ ಆಸೀನಾಗಿದೆಯಲ್ಲ, ನೀನು ಮಾತು ಕೊಟ್ಟಿಯಲ್ಲ, ಏನಂತ? ನೀನು ನನಗೆ ಮೊರೆ ಇಟ್ಟರೆ, ನೀನು ನನಗೆ ಮೊರೆ ಇಡುವವರೆಲ್ಲರಿಗೆ
ನೀ ಏನು ತೋರಿಸ್ತೀಯ? ಕೃಪೆಯನ್ನು ತೋರಿಸೋದಕ್ಕೆ ನೀನು ಶ್ರೀಮಂತನಾಗಿ. ನಮಗೆ ವಾಗ್ದಾನಗಳು ನಾವು ಬದಲಾಗಲ್ಲ, ಆದರೆ ನಾವು ಬದಲಾಗ್ತೀವಿ, ಆದರೆ ದೇವ್ರು ಮಾತ್ರ ಬದಲಾಗಬಾರ್ದು. ನಮಗೆ ನಾವು ವಾಗ್ದಾನ, ಈ ವಿಷಯದಲ್ಲಿ ವಾಗ್ದಾನಗಳು ಚೆನ್ನಾಗಿ ನಾವು ಗುರ್ತಿಟ್ಕೊಂಡು ನಾವು ದೇವ್ರ ಹತ್ರ ನಾವು ಕೇಳ್ತೇವೆ, ದೇವರೇ ನೀನು ಕೃಪಾಸನದ ಮೇಲೆ ಆಸೀನಾಗಿದ್ದೀವಿ, ನೀನು ಹೇಳಿದಿ ಕೃಪೆ ತೋರಿಸ್ತೀಯ ಅಂತ, ನೀವು ಪ್ರಾರ್ಥನೆ ಮಾಡು ಅಂತ ಹೇಳಿದಿ, ಈಗ ನಾನು ಪ್ರಾರ್ಥನೆ ಮಾಡ್ತೇನೆ, ನೀನು ನನಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಧೈರ್ಯದಿಂದ ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ನಾವು ಆ ಮಾತು ನಮ್ಮಲ್ಲಿ ಯಾಕೆ ಬರುತ್ತಂದರೆ, ಆತ ಬದಲಾಗಿಲ್ಲ ಅಂತ ನಮಗೆ ಗೊತ್ತು. ಆತನ ಮಹಿಮೆ ಕಡಿಮೆಯಾಗಿಲ್ಲ, ಆತನ ಪ್ರಭಾವವು ಕಡಿಮೆ ಆಗಿಲ್ಲ. ನಮ್ಮ ಜೀವಿತದಲ್ಲಿ ನಿರೀಕ್ಷೆಗೆ ಸ್ವಲ್ಪನೂ ಎಳ್ಳು ಕಾಳಷ್ಟು ಕೂಡ ನಿರೀಕ್ಷೆಗೆ ಆಸ್ಪದ ಇಲ್ಲದೆ ಹೋದ್ರೂ ಕೂಡ ಆತ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋದಕ್ಕೆ ಆತನೇನಾಗಿದ್ದಾನೆ? ಸಮರ್ಥನಾಗಿದ್ದಾನೆ. ಆತ ನನ್ನ ಹಾಗೆ ನಿನ್ನಾಗೆ ನಾಲಿಗೆ ಆತನು ತಿರುಗಿಸೋದಕ್ಕೆ ಆತ ನರ ಮನುಷ್ಯನು ಎಷ್ಟು ಮಾತ್ರ ಕೂಡ ಅಲ್ಲವೇ ಇಲ್ಲ. ಆ ದೇವ್ರು ಹೇಳ್ತಾ ಇರೋದು ಮಾತು ಏನಂತಂದರೆ, ನೋಡ್ರಿ, ನಾನು ನಿಮ್ಮ ವಿಷಯವಾಗಿ ನಾನು ಏನೆಲ್ಲ ಆಲೋಚನೆ ಮಾಡ್ತಿದ್ದೇನೆ ಅಂತೇಳಿ. ಇಲ್ಲಿ ನಮ್ಮ ಹತ್ರ ರಿಬ್ಕಾ ಕೂತಿದ್ದಾಳೆ ನನ್ನ ಎದುರಿಗೆ. ರಿಬ್ಕಾ ಏನು ಆಲೋಚನೆ ಮಾಡ್ತಿದ್ದಾಳೆ ನನಗೆ ಗೊತ್ತಿಲ್ಲ. ಶಾರೋನ್ ಇದ್ದಾಳೆ ನನ್ನ ಎದುರಿಗೆ, ಶಾರೋನ್ ಆಲೋಚನೆಗಳು ನನಗೆ ಗೊತ್ತಿಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇಷ್ಟೊಂದು ಜನ ನಾವಿದ್ದೇವೆ, ನಮ್ಮ ಆಲೋಚನೆಗಳು ಏನಾಗಿದ್ದಾವೆ ಗೊತ್ತಿಲ್ಲ. ಅದು ಒಂದು ಮಿನಿಸ್ಟ್ರಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಒಂದು ನಮ್ಮ ಆತ್ಮೀಯ ಜೀವಿತಕ್ಕೆ ಸಂಬಂಧಪಟ್ಟಾಗಿರ್ಬೋದು, ನಾವು ಮಾಡುವಂಥ ಕೆಲಸ ಕಾರ್ಯದ ವಿಷಯದಲ್ಲಿ ಆಗಿರ್ಬೋದು, ನಮ್ಮ ಮಕ್ಕಳ ಭವಿಷ್ಯತ್ತಾಗಿರ್ಬೋದು, ಅದು ನಮ್ಮ ಕೆರಿಯರ್ ಆಗಿರ್ಬೋದು. ಆದರೆ ದೇವ್ರು ಹೇಳ್ತಿರೋ ಮಾತು, ಇಲ್ಲಿ ಕೂಡಿ ಬಂದಿರೋ ನಮ್ಮೆಲ್ಲರಿಗೆ ಒಂದೇ ಮಾತು ಹೇಳ್ತಿದ್ದಾರೆ. ಆತ ಏನು ಅಂದರೆ, ನಾನು ನಿಮ್ಮ ವಿಷಯವಾಗಿ ಮಾಡ್ತಿರೋ ಆಲೋಚನೆ ಅದು ಹಿತಕರವಾದ ಆಲೋಚನೆಗಳೇ. ನಂಬಿದವರೆಲ್ಲರೂ ದೇವರಿಗೆ ಸ್ತೋತ್ರವಾಗ್ರಿ ಹೇಳಿ. ದೇವ್ರು ಹೇಳ್ತಾರೆ, ನಾನು ನಿಮ್ಮ ವಿಷಯವಾಗಿ ಮಾಡ್ತಿರೋ ಆಲೋಚನೆಗಳು ಹಿತಕರವಾದದ್ದು, ಅಹಿತಕರವಾದ ಆಲೋಚನೆಗಳು ಅಲ್ಲವೇ ಅಲ್ಲ ಅಂತ ಹೇಳ್ತಿದ್ದಾನೆ. ನಮ್ಮ ಆಲೋಚನೆಗಿಂತ ನಮ್ಮ ದೇವರ ಆಲೋಚನೆ ಅದು ಉನ್ನತವಾದದ್ದು. ನಾವು ಆಕಾಶನ ಮುಟ್ಲಿಕ್ಕಾಗುತ್ತಾ? ಆಕಾಶನ ಮುಟ್ಲಿಕ್ಕಾಗಲ್ಲ. ಆದರೆ ನಮ್ಮ ದೇವರ ಆಲೋಚನೆಗಳು ನಮ್ಮ ವಿಷಯವಾಗಿ ನಮ್ಮ ಆಕಾಶಕ್ಕಿಂತಲೂ ಉನ್ನತವಾದ ಆಲೋಚನೆಗಳು ದೇವರು ನಮ್ಮ ವಿಷಯವಾಗಿ ಆತನ ಮಾಡಿದ್ದಾನಂತೆ. ಆತ ಹೇಳ್ತಾ ಇದ್ದಾನೆ, ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಈಗ ನಾವು ಈ ಹೊಸ ವರ್ಷಕ್ಕೆ ಕಾಲಿಡೋದಕ್ಕೆ ಮೊದಲು ನಮ್ಮ ದೇವರು ಬದಲಾಗಿಲ್ಲ, ಆದರೆ ದೇವ್ರು ನಮ್ಮಿಂದ ಕೋರ್ತಾ ಇದ್ದಾನೆ, ನಮ್ಮಿಂದ ಆಶೆ ಪಡ್ತಾ ಇದ್ದಾನೆ. ಏನಂತಂದರೆ, ನಾವು ಬದಲಾಗಬೇಕು. ಯಾವ ವಿಷಯದಲ್ಲಿ ನಾವು ಬದಲಾಗಬೇಕಂತ ಮತ್ತೊಂದು ಸಾರಿ ನಾವು ನೋಡ್ತಿದ್ದೇವೆ. ಈಗ ನೋಡ್ರಿ, ನಾವು ಎರಡು ಮನಸ್ಸುಳ್ಳವರಾಗಿ ಈ ವರ್ಷ ನಾವು ಕೆಲವೊಂದು ವಿಷಯದಲ್ಲಿ ನಂಬಿಗಸ್ತರಾಗಿದ್ದೇವೆ, ಆದರೆ ಕೆಲವೊಂದು ವಿಷಯದಲ್ಲಿ ನಂಬಿಗಸ್ತರಾಗಿಲ್ಲ. ಆ ವಿಷಯದಲ್ಲಿ ನಾವು ಈಗ ಸರಿಪಡಿಸ್ಕೊಳ್ಬೇಕು. ನೆಕ್ಸ್ಟ್ ಇನ್ನೊಂದು, ನಾವು ಕೆಲವೊಂದು ವಿಷಯದಲ್ಲಿ ವಿಶ್ವಾಸದಿಂದ ಪ್ರಾರ್ಥನೆ ಮಾಡ್ತೇವೆ. ಕೆಲವೊಂದು ಸಾರಿ, ದೇವ ನಾನಾದರೂ ಪ್ರಾರ್ಥನೆ ಮಾಡಿದ್ದೇನೆ ನೋಡು, ಆದರೆ ಮಾಡು ಅನ್ನೋ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಕೆಲವೊಂದು ವಿಷಯದಲ್ಲಿ ದೇವರೇ ಈಗಲೇ ಬೇಕು, ಈಗಲೇ ಅಂತ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಅಂದರೆ ನಮ್ಮಲ್ಲಿ ಏನುಂಟು? ಎರಡು ಮನಸ್ಸುಗಳುಂಟು. ನೋಡ್ರಿ, ಯಾಕೋಬನು ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 7-8ರಲ್ಲಿ ನಾವು ನೋಡಬೇಕಾದ್ರೆ, ನಾವು ಎರಡು ಮನಸ್ಸುಳ್ಳವರಾಗಿದ್ದರೆ ದೇವರಿಂದ ನಾವು ಏನನ್ನು ಕೂಡ ಹೊಂದಿಕೊಳ್ಳುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ ಯಾಕೋಬನು. ತೆಗೆದಿದ್ರೆ ಯಾರಾದ್ರೂ ಓದಿ ಸಹಾಯ ಮಾಡ್ರಿ. ದೇವರಿಗೆ ಸ್ತೋತ್ರವಾಗಲಿ. ನಾವು ಎರಡು ಮನಸ್ಸುಳ್ಳವರಾಗಿರಬಾರ್ದು, ಒಂದೇ ಮನಸ್ಸುಳ್ಳವರಾಗಿರಬೇಕು. ಅದು ವಿಶ್ವಾಸ ಉಳ್ಳವರಾಗಿರಬೇಕು ನಾವು ಎಂಬುದಾಗಿ ನೋಡ್ತೇವೆ. ಅದೇ ರೀತಿಯಾಗಿ ನಾವು ಅರಸನ ನೋಡ್ರಿ, ಒಂದು ನಿಮಿಷ. ಮೊದಲನೆಯ ಅರಸು 18ನೇ ಅಧ್ಯಾಯ 21ನೇ ವಚನ. ಅಲ್ಲಿ ಎಲಿಯ ಕರ್ಮೇಲು ಬೆಟ್ಟದ ಮೇಲೆ ಕರಿತಾ ಇದ್ದಾನೆ, ನೀವು ಎರಡು ಮನಸ್ಸುಳ್ಳವರಾಗಿರಬೇಡ್ರಿ, ಯಾವುದಾದ್ರೂ ಒಂದು ನಿರ್ಣಯ ತೆಗೆದುಕೊಳ್ಳ್ರಿ. ನೀವು ಸತ್ಯದೇವರನ್ನ ನೀವು ಅವಲಂಬಿಸ್ತೀರಾ, ಸತ್ಯದೇವರನ್ನ ಹಿಂಬಾಲಿಸ್ತೀರಾ, ಇಲ್ಲದೆ ಹೋದರೆ ಬಾಳನನ್ನು ನಿಮ್ಮ ಜೀವಿತದಲ್ಲಿ ದೇವರಾಗಿ ಹಿಂಬಾಲಿಸ್ತೀರಾ. ಈ ಹೊಸ ವರ್ಷದಲ್ಲಿ ನಾವು ಕೂಡ ನಿರ್ಣಯ ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಮ್ಮ ಮುಂದೆ ಒಂದು ಪ್ರಶ್ನೆ ಇದೆ. ಹೊಸ ವರ್ಷಕ್ಕೆ ನಾವು ಹಿಂಗೆ ಹೋಗಂಗಿಲ್ಲ. ಹಿಂಗೆ ಹೋದರೆ ನಾವು ಖಂಡಿತವಾಗ್ಲೂ ದೇವರ ಆಶೀರ್ವಾದಗಳನ್ನು ನಾವು ನೋಡೋದಿಲ್ಲ. ಯಾಕಂದರೆ ಒಂದು ಸಾರಿ ದೇವರು ಮಾತನಾಡಿದ ಮೇಲೆ ಆ ವಿಷಯದಲ್ಲಿ ನಮ್ಮನ್ನು ಲೆಕ್ಕ ಕೇಳುವವನಾಗಿದ್ದಾನೆ. ಇವತ್ತು ನಮ್ಮ ಹತ್ರ ಕೇಳ್ತಾ ಇದ್ದಾನೆ ದೇವರು, ನೀನು ಎರಡು ಮನಸ್ಸುಳ್ಳವಳಾಗಿರಬಾರ್ದು, ಯಾವುದೇ ಒಂದು ನಿರ್ಣಯ ನೀನೀಗ ತೆಗೆದುಕೊಳ್ಬೇಕಾದಂಥ ನಾವು ಪರಿಸ್ಥಿತಿ. ಈ ಹೊಸ ವರ್ಷದಲ್ಲಿ ನೀನು ಆತ್ಮಾನುಸಾರಿಯಾಗಿ ಇಲ್ಲದ್ರೆ ಶರೀರಾನುಸಾರಿಯಾಗಿ ನೀವು ಕಾಲಿಡ್ತಾ ಇದ್ದೀರಾ. ನೀವು ಯಾವ ರೀತಿಯಾಗಿ ಕಾಲಿಡ್ತಿದ್ದೀರಿ ನೋಡ್ರಿ. ಒಂದ್ಸಾರಿ ನಾವೇನು ಮಾಡ್ಬೇಕೀಗ ಪ್ರಶ್ನೆ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ. ನಾವು ಆತ್ಮಾನುಸಾರಿಗಳಾಗಿ ನಾವು ನಡೆಯೋದಾದರೆ ನಾವು ದೇವರ ಮಕ್ಕಳಂತ ಅನಿಸ್ಕೊಳ್ತೇವೆ, ನಮ್ಮಲ್ಲಿ ನಿತ್ಯ ಜೀವವನ್ನು ನಾವು ಹೊಂದಿಕೊಳ್ತೇವೆ. ಆದ್ದರಿಂದ ನಾವು ನಿತ್ಯ ಜೀವಕ್ಕೆ ನಮ್ಮ ಒಂದು ಪ್ರಯಾಣ ಮುಂದುವರಿಸುವುದಾದರೆ ನಾವು ಖಂಡಿತವಾಗ್ಲೂ ನಿರ್ಣಯ ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ. ದೇವಾ, ನಾನು ನಿನ್ನ ಮೇಲೆ ಆತ್ಮಾನುಸಾರಿಯಾಗಿಯೇ ನಾನು ಜೀವಿಸುವುದಕ್ಕೆ ನಿರ್ಣಯವನ್ನು ತೆಗೆದುಕೊಳ್ತೇನೆ, ನನ್ನ ನಿರ್ಣಯಕ್ಕೆ ನಿನ್ನ ಸಹಾಯ ಬೇಕು ಎಂಬುದಾಗಿ. ಅದೇ ರೀತಿಯಾಗಿ ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 24ನೇ ವಚನ. ಇನ್ನು ಮುಂದೆ ನಾವು ಇಬ್ಬರು ಯಜಮಾನರಿಗೆ ನಾವು ಏನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ದಾಸರಾಗಿರೋದಕ್ಕೆ ಸಾಧ್ಯವಿಲ್ಲ. ನಾವು ಇಬ್ಬರು ಯಜಮಾನರನ್ನು ನಾವು ಸೇವಿಸುವುದಕ್ಕೆ ಸಾಧ್ಯವಿಲ್ಲ. ನಾವು ಒಬ್ಬರನ್ನೇ
ನಿನಗೆ ಲೋಕ ಬೇಕಾ ದೇವ್ರು ಬೇಕಾ ಅಂತ ಪ್ರಶ್ನೆ ನಮ್ಮ ಮುಂದೆ ಇದೆ ಇವತ್ತು. ನೀನು ಏನು ಆರಿಸ್ಕೊಳ್ತಾ ಇದೀಯಾ? ದೇವ್ರು ಬೇಕಾ ಸಿರಿ ಬೇಕಾ? ನೀನು ಏನು ಆರಿಸ್ಕೊಳ್ತಾ ಇದೀಯಾ? ಇಬ್ಬರು ಒಬ್ಬ ಯಜಮಾನರಿಗೆ ನಾವು ದಾಸರಾಗಿರೋದು ಕಷ್ಟ ಅಂದರೆ ಇಬ್ಬರು ಯಜಮಾನರಿಗೆ ನಾವು ದಾಸರಾಗಿರೋದಕ್ಕೆ ಈಸಿನಾ? ಇಲ್ಲ, ಅದು ತುಂಬ ಕಷ್ಟ. ನಾನು 2 ಅಡುಗಿನ ಮೇಲೆ ಕಾಲಿಟ್ಟು ನಾನು ಪ್ರಯಾಣ ಮಾಡ್ತೀನಿ ಅಂತಂದರೆ ಆ ಪ್ರಯಾಣ ಅದು ಸುರಕ್ಷಿತವಾದದ್ದಾ? ಇಲ್ಲ, ನಾವು ನಿರ್ಣಯ ತೆಗೆದುಕೊಳ್ಳಬೇಕಾದಂಥ ಪರಿಸ್ಥಿತಿ. ಒಂದು ಎಕ್ಸಾಂಪಲ್ ನಾವು ನೋಡೋಣ. ರೂತಳ ಬರೋದ್ರಲ್ಲಿ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ. ನಾವು ಈಗ ಒಂದು ನಿರ್ಣಯ ತೆಗೆದುಕೊಳ್ಬೇಕಾಗಿದೆ. ನವೋಮಿ ಹೇಳ್ತಾ ಇದ್ದಾಳೆ ಇಬ್ಬರು ಸೊಸೆಯಂದರಿಗೆ, ಒಬ್ಬ ಸೊಸೆ ಹೆಸರು ಓರ್ಪ, ಇನ್ನೊಬ್ಬಕಿನ ಹೆಸರು ರೂತ್ ಅಂತ. ಆಕೆ ಹೇಳ್ತಾ ಇದ್ದಾಳೆ, ನೀವು ನಿಮ್ಮ ಮನೆಗೆ ಹೋಗ್ರಂದ್ರೆ ನಾವು ಈಗ ನಿರ್ಣಯ ತಗೋಬೇಕು. ನೀನು ರೂತನ್ ಥರ ನವೋಮಿನ ಹತ್ತುಕೊಳ್ತೀಯಾ? ಇಲ್ಲದೇ ಇದ್ರೆ ಓರ್ಪ ಥರ ಮೋಸಕರವಾದ ಮುದ್ದಿಟ್ಟು ಅಲ್ಲಿಂದ ನೀನು ಅಗಲಿ ಹೋಗ್ತೀಯಾ ಅಂತೇಳಿ. ಇವತ್ತು ನಾವು ಹೊಸ ವರ್ಷದಲ್ಲಿ ಹೊಸ ವರ್ಷದಲ್ಲಿ ನಾವು ಕಾಲಿಡಬೇಕಾದ್ರೆ ನಾವಿವತ್ತು ಒಂದು ನಿರ್ಣಯ ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ. ನಾನು ನಿನ್ನನ್ನು ಹತ್ತಿಕೊಂಡೇ ನಾನು ಇರ್ತೇನೆ ಅಂತೇಳಿ ಹತ್ತಿಕೊಂಡು ಇರುವುದಾದರೆ ನಾವು ಹೊಸ ವರ್ಷದಲ್ಲಿ ನಮ್ಮ ಒಂದು ಆತ್ಮೀಯ ಜೀವಿತ ಅದು ತುಂಬ ಕ್ಷೇಮಕರವಾಗಿರ್ತದೆ ಎಂಬುದಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆಗೆ ಮಾತನಾಡ್ತಿದ್ದಾನೆ. ಅದೇ ರೀತಿಯಾಗಿ ನಾವು ಕೀರ್ತನೆ 1 ನೋಡಬೇಕಾದ್ರೆ, ನೀನು ಭಕ್ತಿಹೀನರಾಗಿರುವುದಕ್ಕೆ ಇಷ್ಟಪಡ್ತೀಯಾ ಇಲ್ಲಾಂದರೆ ನೀತಿವಂತರಾಗಿರುವುದಕ್ಕೆ ಇಷ್ಟಪಡ್ತೀಯಾ? ಭಕ್ತಿಹೀನರಾಗಿರುವುದಾದರೆ ಅಲ್ಲಿ ನಾವು ನೋಡ್ತೇವೆ, ಅವರು ನೀತಿವಂತರ ಸಭೆಯಲ್ಲಿ ನಿಲ್ಲುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ನೀನು ನೀತಿವಂತರ ಸಭೆಯಲ್ಲಿ ನೀತಿವಂತರಾಗಿ ನೀನು ಜೀವಿಸೋದಕ್ಕೆ ಇವತ್ತು ತೀರ್ಮಾನ ತೆಗೆದುಕೊಳ್ಳುವುದಾದರೆ ದೇವರು ಹೇಳ್ತಿದ್ದಾನೆ, ನೀನು ಗೋಧಿಯ ಕಾಳಿನ ಹಾಗೆ ಇರ್ತೀಯ. ಯಾಕಂದರೆ ಒಂದು ದಿನ ಬರುತ್ತೆ, ಆ ದಿನ ನಾವು ಗೋಧಿ ಕಾಳಿಂದ ಅಣಜೆ ಕಾಳು ನಾವು ಏನು ಮಾಡ್ತಾರೆ? ಬೇರ್ಪಡಿಸ್ತಾರೆ, ಪ್ರತ್ಯೇಕಪಡಿಸುವಂಥ ಕಾಲ ಬರ್ತದೆ. ಅದರಿಂದ ಈ ಹೊಸ ವರ್ಷದಲ್ಲಿ ನಾವು ತೆಗೆದುಕೊಳ್ಬೇಕಾದ ನಿರ್ಣಯ, ಒಂದು ಸಾರಿ ನಮ್ಮ ಜೀವಿತಗಳನ್ನು ನೋಡುವಾಗ ದೇವ, ನಾನು ಯಾವ ವಿಷಯದಲ್ಲಿ ನೀನು ಬೇಡ ಅಂತ ಹೇಳ್ತಿದೆಯೋ ಅದು ನಾನು ಬಿಡಲಿಕ್ಕೆ, ಸಾಕು ಅಂತ ಹೇಳಿದ್ರು ಮತ್ತೆ ನಾನು ತಿರುಗಿ ಆ ಕಡೆ ನೋಡಲಿಕ್ಕೆ ನಾನು ಇಷ್ಟಪಡದೇ ಇರೋದಕ್ಕೆ ನನಗೆ ನೀನು ಸಹಾಯ ಮಾಡು. ನಾವು ಧರಿಸಬೇಕಾದದನ್ನು ಈ ವರ್ಷ ನಾವೇನು ಮಾಡಬೇಕು? ಧರಿಸಬೇಕು. ತ್ಯಜಿಸಬೇಕಾದದನ್ನು ನಾವು ಈ ವರ್ಷ ಏನು ಮಾಡಬೇಕು? ತ್ಯಜಿಸಲೇಬೇಕು. ಆಗ ಮಾತ್ರ ನಾವು ನೋಡ್ತಾ ಇದ್ದೇವೆ ದೇವರ ಕೃಪಾ ಕಾರ್ಯಗಳನ್ನು, ದೇವರ ಪ್ರೀತಿಯನ್ನು, ದೇವರು ನಮ್ಮ ಜೀವಿತದಲ್ಲಿ ಏನೆಲ್ಲ ಆಶೀರ್ವಾದಗಳನ್ನು ಇಟ್ಟಿದನೋ, ದೇವರು ಯಾವ್ಯಾವ ನಾನಾ ಶುಭಗಳೊಂದಿಗೆ ರಾಜನನ್ನು ಎದುರುಗೊಳ್ಳುವಂಥ ದೇವರು ನಮ್ಮ ಜೀವಿತದಲ್ಲಿ ಹೊಸ ವರ್ಷದಲ್ಲಿ ಯಾವ್ಯಾವ ಆಶೀರ್ವಾದಗಳನ್ನು ಆತನು ತೆಗೆದುಕೊಂಡು ಬರ್ತಾ ಇದ್ದಾನೋ ನಮಗೆ ಗೊತ್ತಿಲ್ಲ. ಆದರೆ ಇವತ್ತು ನಾವು ಮಾಡಬೇಕಾಗಿದ್ದ ಕೆಲಸ ಏನಂತಂದರೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಆ ರೀತಿಯಾಗಿ ಪರೀಕ್ಷೆ ಮಾಡಿಕೊಳ್ಳೋದಕ್ಕೆ ಪರಿಶುದ್ಧಾತ್ಮ ದೇವರು ಸಹಾಯ ಮಾಡಲಿ. ನಾವು ತೆಗೆದುಕೊಳ್ಳುವಂಥ ನಿರ್ಣಯದ ಮೇಲೆ ನಾವು ಸ್ಥಿರವಾಗಿ ನಿಲ್ಲುವುದಕ್ಕೆ ಕೂಡ ನಮಗೆ ದೇವರು ಸಹಾಯ ಮಾಡಲಿ. ಯಾಕಂದರೆ ಒಂದು ಹೇಳ್ತದೆ, ನಿಜವಾಗ್ಲೂ ಈ ಮಾತ್ರ ನೀವು ಇದುವರೆಗೂ ನಾನು ಹೇಳಿದ ಎಲ್ಲ ಮಾತುಗಳನ್ನು ನೀವು ಪಕ್ಕಕ್ಕೆ ಇಡುವುದಾದರೆ ಇಡ್ರಿ. ಆದರೆ ಒಂದು ಮಾತ್ರ ಗೊತ್ತು, ಸ್ಥಿರವಾದ ಮನಸ್ಸಿಲ್ಲದವನಿಗೆ ಸ್ಥಿರತ್ವವೇ ಇಲ್ಲ ಅಂತೇಳಿ. ನೀವೆಲ್ಲರೂ ಒಂದ್ಸರಿ ಹೇಳಿದ್ರೂ ಚೆನ್ನಾಗಿರುತ್ತೆ. ಸ್ಥಿರ ಮನಸ್ಸು ನಮ್ಮಲ್ಲಿ ಇಲ್ಲದೆ ಹೋದರೆ ನಮಗೇನಿಲ್ಲ? ಸ್ಥಿರತ್ವ ಇಲ್ಲ. ನಾವು ಇವಾಗ ಸ್ಥಿರವಾದ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಯಾಕಂದರೆ ನಮಗೆ ಸಮಯ ಇಲ್ಲ. ಇನ್ನು 2 ದಿನ ಇದೆ, ಹೇಳೋದಕ್ಕೆ 2 ದಿನ, ಗಂಟೆಗಳು ನೋಡಬೇಕಾದ್ರೆ ಕೆಲವೊಂದು ಗಂಟೆಗಳು. ಆದರೆ ಹೊಸ ವರ್ಷದಲ್ಲಿ ನಾವೆಲ್ಲರೂ ಇಲ್ಲಿ ಕೂಡಿ ಬಂದಿರೋ ನಾವೆಲ್ಲರೂ ಕೂಡ ನಾವು ಹೊಸ ನಿರ್ಣಯಗಳೊಂದಿಗೆ, ಹೊಸ ಮನಸ್ಸನ್ನು, ನೂತನ ಸ್ವಭಾವವನ್ನು ಧರಿಸಿಕೊಂಡು, ನೂತನವಾದ ವಾಗ್ದಾನಕ್ಕೋಸ್ಕರ, ನೂತನವಾದ ಆಶೆಯಿಂದ, ಯಾಕಂದರೆ ನಮ್ಮ ದೇವರು ನೂತನ ಪಡಿಸುವನು. ನೋಡ್ರಿ, ಇವತ್ತು ಆಕಾಶವನ್ನು ಕೂಡ ನೂತನ ಪಡಿಸುವ ದೇವರು, ಭೂಮಿಯನ್ನು ಕೂಡ ನೂತನ ಪಡಿಸುವ ದೇವರು. ನಮ್ಮನ್ನೆಲ್ಲಿ ಕರೆದೈತೇನೆ ಅಂತ ಹೇಳ್ತಿದ್ದಾನೆ. ನೂತನ ಯೆರೂಸಲೇಮಿಗೆ ನಾನು ನಿಮ್ಮನ್ನ ನಡೆಸ್ತೇನೆ ಅಂತ ಹೇಳಿದ್ದಾನೆ. ಮತ್ತೆ ನಾವು ನೂತನ ಯೆರೂಸಲೇಮಿಗೆ ಹೋಗ್ಬೇಕಾದ್ರೆ ಈ ಹಳೆಯ ಸ್ವಭಾವದಿಂದ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕತ್ತಲೆಗೆ ಸಂಬಂಧಪಟ್ಟವರಾಗಿ ನಾವು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಖಂಡಿತವಾಗ್ಲೂ ಬೆಳಕಿನ ಸಂಬಂಧಪಟ್ಟವರಾಗಿರಲೇಬೇಕು. ಬೆಳಕಿಗೆ ಸಂಬಂಧಪಟ್ಟವರಾದ ಒಂದು ಫಲಗಳನ್ನು ನಮ್ಮ ಜೀವಿತದಲ್ಲಿ ನಾವು ತೋರಿಸುವವರಾಗಿರಬೇಕು. ನಾವು ಅಜ್ಞಾನಿಗಳಾಗಿರದೆ ನಮಗೆ ಕೊಟ್ಟಿರುವಂಥ ಈ ಸಮಯವನ್ನು ನಾವು ಸದ್ವಿನಿಯೋಗ ಪಡಿಸಿಕೊಳ್ಳಬೇಕು. ನಾನಾ ವಿಧವಾದ ರೀತಿಯಲ್ಲಿ ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಈ ವರ್ಷ ಒಂದು ಸಾರಿ ಪರೀಕ್ಷೆ ಮಾಡ್ಕೊಳ್ರಿ. ನಾವು ಈ ವರ್ಷ ನಾವು ಕೊಡಬೇಕಾದಂಥ ದೇವರಿಗೆ, ನಾನು ದಶಮ ಭಾಗದ ಬಗ್ಗೆ ಮಾತಾಡ್ತಾ ಇಲ್ಲ, ಕೊಡಬೇಕಾದಂಥ ಸಮಯ ನಾವು ದೇವ್ರಿಗೆ ಕೊಟ್ಟಿದ್ದೇವಾ? ಎಷ್ಟು ಸಾರಿ ನಾವು ದೇವ್ರ ಸಮಯವನ್ನು ನಾವೇನು ಮಾಡಿದ್ದೇವೆ? ನಮ್ಮ ಒಂದು ಆದಾಯದಲ್ಲಿ ದಶಮ ಭಾಗ ಮಾತ್ರ ಅಲ್ಲ, ನಮ್ಮ ಸಮಯದಲ್ಲಿ ಕೂಡ ನಾವು ದಶಮ ಭಾಗನ ದೇವರಿಗೆ ಕೊಡುವುದಕ್ಕೆ ನಾವು ಬದ್ಧರಾಗಿದ್ದೇವೆ. ಆಮೇಲೆ ನಾವು ಇನ್ನೊಂದು ವಿಷಯದಲ್ಲಿ ಕೂಡ ದೇವರು ನಮ್ಮನ್ನು ಲೆಕ್ಕ ಕೇಳ್ತಾ ಇದ್ದಾನೆ. ಈ ಹೊಸ ವರ್ಷಕ್ಕೆ ನಾವು ಕಾಲಿಡೋದಕ್ಕೆ ಮೊದಲು ನಾವು ಅಂತ ನಮ್ಮ ಮೊದಲನೇ ಪ್ರೀತಿಯನ್ನು ನಾವೇನು ಮಾಡಿದ್ದೇವೆ ಅಂತ ಬಿಟ್ಟಿದ್ದೇವೆ ಅಂತ. ಈಗ ನೋಡ್ರಿ, ಇಲ್ಲಿ ಮದುವೆ ಆದವರು ಇದ್ದಾರೆ, ಮದುವೆ ಆಗದವರು ಇದ್ದಾರೆ. ಮದುವೆ ಆದವ್ರ ವಿಷಯಕ್ಕೆ ನಾನು ಮಾತಾಡ್ತೇನೆ. ಮದುವೆ ಆದಾಗ, ಹೊಸದಾಗಿ ಮದುವೆ ಆದಾಗ ಎಷ್ಟು ಪ್ರೀತಿಯಿಂದ ಇರ್ತಾರಲ್ಲ, ಸ್ವಲ್ಪ ಚೇಂಜಸ್ ಬಂದರೂ ಕೂಡ ನೀನು ನನ್ನ ಮೊದಲ ಥರ ಪ್ರೀತಿ ಮಾಡ್ತಾ ಇಲ್ಲ ಅಂತೇಳಿ ನಾವು ಆರೋಪಣೆ ಮಾಡ್ತೀವಿ. ಇವತ್ತು ದೇವರು ಕೂಡ ನಮ್ಮ ವಿಷಯದಲ್ಲಿ ಅದೇ ರೀತಿಯಾಗಿ ಆರೋಪಣೆ ಮಾಡುವವನಾಗಿದ್ದಾನೆ. ನೀನು ನಿನ್ನ ಮೊದಲ ಪ್ರೀತಿಯನ್ನು ಏನು ಮಾಡಿದೀಯಾ? ಕಳೆದುಕೊಂಡಿದೀಯಾ? ಒಂದ್ಸರಿ ಯೋಚನೆ ಮಾಡಿ, ನಾವು ಹೊಸದಾಗಿ ದೇವ್ರು ನಂಬ್ಕೊಂಡಾಗ ನಮ್ಮಲ್ಲಿ ಯಾವ ರೀತಿ ಉತ್ಸಾಹ ಇತ್ತಲ್ಲ. ಏನನ್ನ ಕೆಲಸ ಇರಲಿ,
ನಾವು ಹೇಳ್ತಾ ಇದ್ದೀವಿ 1 ಕೋಟಿ ನಷ್ಟ ಆದರೂ ಚಿಂತೆ ಇಲ್ಲ, ನಾನು ಮೀಟಿಂಗ್ಗೆ ಇನ್ ಟೈಮ್ಗೆ ಹೋಗಬೇಕು. ಇವತ್ತು ನಾವು ಚರ್ಚ್ಗೆ ಇನ್ ಟೈಮ್ಗೆ ಬರ್ತಾ ಇದ್ದೀವಾ? ಆ ಮೊದಲನೇ ಪ್ರೀತಿ ನಮ್ಮಲ್ಲಿಲ್ಲ. ಆದರೆ ದೇವ್ರು ಮಾತ್ರ ಮೊದಲು ಪ್ರೀತಿ ಮಾಡ್ದಂಗೆ ಮಾಡ್ಬೇಕು. ನಮ್ಮನ್ನು ಪ್ರೀತಿ ಮೊದಲು ತೋರಿಸ್ದಂಗೆ ಕೃಪೆ ತೋರಿಸ್ಬೇಕು, ಮೊದಲು ತೋರಿಸ್ದಂಗೆ ಕನಿಕರ ತೋರಿಸ್ಬೇಕು. ಮೊದಲನೇ ಪ್ರೀತಿ ವಿಷಯದಲ್ಲಿ ದೇವ್ರು ನಮ್ಮನ್ನು ಲೆಕ್ಕ ಕೇಳುವವನಾಗಿದ್ದಾನೆ. ಸೊ ಆತನನ್ನು ಪ್ರೀತಿಸೋ ವಿಷಯದಲ್ಲಿ, ಆತನಿಗೆ ಕೊಡಬೇಕಾದ ಸಮಯದ ವಿಷಯದಲ್ಲಿ, ಆತನಿಗೆ ಕೊಡಬೇಕಾದಂಥ ಪ್ರತಿಯೊಂದು ವಿಷಯದಲ್ಲಿ, ನಾವು ಹೊಂದಿಕೊಳ್ಳುವಂಥ ಪ್ರತಿಯೊಂದು ಆಶೀರ್ವಾದಗಳಲ್ಲಿ ನಾವು ಆತನಿಗೆ ಕೊಡಬೇಕಾದಂಥ ಆ ಒಂದು ಸಮಯವನ್ನು, ಆಮೇಲೆ ಆದಾಯದಲ್ಲಿ ಪ್ರಥಮ ಆದಾಯವನ್ನು ಕೂಡ ನಾವು ಕೊಡಲಿಕ್ಕೆ ನಾವೊಂದು ನಿರ್ಣಯ ತೆಗೆದುಕೊಂಡು ಹೊಸ ವರ್ಷದಲ್ಲಿ ನಾವು ಕಾಲಿಡಲಿಕ್ಕೆ ಪ್ರಯತ್ನ ಪಡೋಣ. ಈ ಮಾತುಗಳನ್ನು ದೇವರು ನಾವು ಕೇಳುವಾಗ ನಮ್ಮ ಪ್ರತಿಯೊಂದು ಕಿವಿಗಳಲ್ಲಿ ಕೂಡ, ನಮ್ಮ ಹೃದಯದಲ್ಲಿ ಕೂಡ ಅವು ನೆಲೆಯೂರುವಂತೆ ಪರಿಶುದ್ಧಾತ್ಮ ದೇವರು ತನ್ನ ಕಾರ್ಯವನ್ನು ಮಾಡಿ ಆ ಮಾತುಗಳಿಗೆ ಮುದ್ರೆ ಹಾಕಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ನನ್ನ ತಂದೆ ಆ ದೇವರೇ, ಆಮೆನ್.